ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮೊದಲು ಈ ಅಸುರನ ಕಣ್ಣಿಗೆ ಈ ರೀತಿ ಬಟ್ಟೆ ಕಟ್ಟಬೇಕಂತೆ ಎನ್ನುತ್ತಾ ಒಂದು ಕರ್ಚೀಫ್ನಲ್ಲಿ ಅವನ ಕಣ್ಗಳಿಗೆ ಬಟ್ಟೆ ಕಟ್ಟಿ ಆಮೇಲೆ ಈ ರೀತಿ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಂತೆ ಎನ್ನುತ್ತಾ ಅವನ ಕೈ ಹಿಡಿದು ಮೆಲ್ಲಗೆ ಮಹಡಿ ಮೇಲೆ ಕರ್ಕೊಂಡು ನಡೆಯುತ್ತಾಳೆ ಚಾರು. ವೈಫಿ ಎಲ್ಲಿಗೆ? ಏನು ಸರ್ಪ್ರೈಸ್? ಐ ಆಮ್ ಸೋ ಎಕ್ಸೈಟೆಡ್ ಬೇಗ ಕರ್ಚೀಫ್ ತೆಗಿ ಎಂದ. ಅಬ್ಬಾ 2 ಮಿನಿಟ್ಸ್ ಅಸುರ ಎಂದು ಮನೆ ಮೇಲೆ ಕರ್ಕೊಂಡು ಬಂದ್ಲು. ವೈಫಿ ನೀನಿಷ್ಟು ಲೇಟ್ ಮಾಡಿದ್ರೆ ನಾನು ಅಷ್ಟೇ ಮತ್ತೆ ಈ ಪಟ್ಟಿ ತೆಗೆದು ಬಿಸಾಕ್ತೀನಿ. ಅವನ ಬಾಯಿ ಒಂದು ಕ್ಷಣವೂ ಸುಮ್ಮನಿರ್ತಿಲ್ಲ. ಆತನ ಪ್ರತಿಯೊಂದು ಮಾತು ಕೇಳ್ತಾ ನಗುತ್ತಾ ಕರ್ತಂದು ಒಂದೆಡೆ ನಿಲ್ಲಿಸಿದ್ಲು. ಈಗ್ಲಾದು ತೆಗಿಲೇನಮ್ಮ ಎಂದು ತಾಳ್ಮೆ ಕಳೆದುಕೊಂಡವನಂತೆ ಕೇಳ್ತಾನೆ ಹುಡುಗ. ಆತುರ ಯಾಕೆ ಅಸುರ? 1 ನಿಮಿಷ ಇರು ಎಂದು ಸುತ್ತಮುತ್ತ ತಾನು ಅನ್ಕೊಂಡಿದ್ದ ಹಾಗೆಯೇ ಎಲ್ಲವೂ ತಯಾರಾಗಿದ್ಯಾ ಅಂತ ಖಾತರಿ ಪಡಿಸಿಕೊಂಡು ಹೌದು ಎನಿಸಿದ ನಂತರ, ಅಸುರರೇ ಈಗ ಕಣ್ಣಿನ ಪಟ್ಟಿ ತೆಗೆಯೋಣ ಎನ್ನುತ್ತಾ ಮೆಲ್ಲಗೆ ಪಟ್ಟಿ ಸರಿಸಿದ್ಲು. ಹಾಗೆ ಮೆತ್ತಗೆ ಕಣ್ ತೆರೆಯುತ್ತಾ, ಬರ್ತಾ ಸಿಕ್ಕಾಪಟ್ಟೆ ದರ್ಬಾರ್ ಆಗಿದೆ ನಿಂದು ಈ ಅಸುರರ ಕಣ್ಣಿಗೆ ಎಂತಿದ್ದವನ ಮಾತು ಮುಂದೆ ಹೊಡುತ್ತಿಲ್ಲ. ಹೆಂಡತಿ ಸ್ವರ್ಗವನ್ನೇ ಮಹಡಿಯ ಮೇಲೆ ತಂದಿರಿಸಿ ಬಿಟ್ಟಿದ್ದಾಳಲ್ಲ, ಮಾತೆಲ್ಲಿ ಮುಂದುವರಿಯಲು ಸಾಧ್ಯ? ಸಣ್ಣ ಟೇಬಲ್ ಒಂದನ್ನು ಮಧ್ಯದಲ್ಲಿರಿಸಿ ಅದರ ಸುತ್ತ ಪುಟ್ಟ ಕೃತಕ ದೀಪಗಳನ್ನು ಅಲಂಕರಿಸಿ ಆ ಟೇಬಲ್ ಆಸುಪಾಸಲ್ಲಿ ಬಿಳಿ ಪದರಗಳನ್ನು ಇಳಿಜಾರಂತೆ ಹಾರಲು ಬಿಟ್ಟು ಕೃತಕ ದೀಪಗಳ ಸಹಾಯದಿಂದ ಜಾಗ ಹೊಳೆಯುವಂತೆ ಮಾಡಿದ್ದಲ್ಲದೆ ಚಂದದ ಕೆಂಪು ಬಣ್ಣದ ಹೃದಯಾಕಾರದ ಬಲೂನ್ಗಳನ್ನು ಹಾಕಿ ದೃಷ್ಟಿಗೆ ಹಿತವೆನಿಸುವಂತೆ ಅಲಂಕಾರವಾಗಿರಿಸಿದ್ಲು ಚಾರು. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಸುರ ಎಂದು ತಾನೇ ತನ್ನ ಕೈಯಾರೆ ಹೂವುಗಳನ್ನು ಪೋಣಿಸಿ ಮುದ್ದಾಗಿ ಬರೆದಿದ್ದ ಅವಳ ಶುಭಾಶಯ ನೋಡಿ ಇನ್ನಷ್ಟು ಖುಷಿಪಟ್ಟನು ಬೀಬಿ. ಅವನ ಮೊಗದಲ್ಲಿ ಅರಳುತ್ತಿದ್ದ ನಗು ನೋಡ್ತಾ ತನ್ನ ಮೊಗದಲ್ಲಿ ನಗು ತಂದಿರಿಸಿಕೊಂಡ್ಳು ಹುಡುಗಿ. ತನ್ನ ಕುಟುಂಬದವರಿಂದ ದೂರಾದ ಮೇಲೆ ಇದುವರೆಗೂ ಆತನು ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದೇ ಇಲ್ಲ. ಸಂತೋಷ್ ಜೊತೆಗೆ ಸಣ್ಣ ಕೇಕ್ ಕತ್ತರಿಸಿದ್ದು ನೆನಪಷ್ಟೆ. ಅದು ಸಂತೋಷ್ ಬಲವಂತ ಮಾಡಿ ಬೇಸರಪಟ್ಟು ಮುಖ ಚಿಕ್ಕು ಮಾಡಿಕೊಂಡು ಆತನಿಗೆ ಬೇಸರ ಮಾಡದ ಹಾಗೆ ಕೇಕ್ ಕತ್ತರಿಸಿ ಹೋಗ್ತಿದ್ದ ಈತ. ಸುಮಾರು 14 ವರ್ಷದ ನಂತರ ಈ ರೀತಿಯ ಸರ್ಪ್ರೈಸ್ ಅವನಿಗೆ ಮನ ತುಂಬಿತ್ತು. ಈ ರೀತಿಯ ಸರ್ಪ್ರೈಸ್ ಕ್ಯಾಂಡಲ್ಸ್, ಬಲೂನ್ಸ್, ರೋಸಸ್, ಕೇಕ್ ನನ್ನ ಲೈಫ್ನಲ್ಲಿ ಬರುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ನಾನು ಲೈಫ್ನಲ್ಲಿ ನನಗೂ ಈ ರೀತಿಯ ಸರ್ಪ್ರೈಸಸ್ ಕೊಟ್ಟು ಹಾರೈಸ್ತಾರೆ ಅಂತ ಕನಸು ಕಂಡಿರಲಿಲ್ಲ ನಾನು. ಐ ಆಮ್ ಸೋ ಹ್ಯಾಪಿ ಎಂದ. ಕಣ್ಣು ಅದಾಗಲೇ ನೀರಿನ ಪೊರೆಯಲ್ಲಿ ಈಜುತ್ತಿತ್ತು. ಸಹಜ ಅಲ್ವಾ? ಎಷ್ಟೋ ವರ್ಷಗಳ ನಂತರ ಈ ರೀತಿ ಒಂದು ಸರ್ಪ್ರೈಸ್ ಕಂಡು ಮನ ತುಂಬಿ ಬರೋದು ದುಡ್ಡು ಕೊಟ್ಟು ಪಡೆಯುವ ಸಂತೋಷವಲ್ಲ ಇವೆಲ್ಲ ಅಲ್ವಾ? ಹೀಗಾಗಿ ಇದೆಲ್ಲವನ್ನು ಆತ ತುಂಬ ಮಿಸ್ ಮಾಡಿಕೊಂಡಿದ್ದ. ಕೆಲ ಕೆಟ್ಟ ಗಳಿಗೆ ಅಷ್ಟೇ ಅಸುರ, ಈಗ ಬಾ ಎಂದು ಕೈ ಹಿಡಿದು ತಾನೇ ಕರ್ಕೊಂಡು ನಡೆದಳು. ಅಲ್ಲ ವೈಫಿ, ಎಲ್ಲ ನಿನ್ನ ಕಾಲ್ಗುಣ. ಬೆಟರ್ ಹಾಫ್ ಸಿಕ್ಕರೆ ಎಲ್ಲವೂ ಸಾಧ್ಯ ಅನ್ನೋಕ್ಕೆ ನೀನೇ ಎಕ್ಸಾಂಪಲ್ ಎಂದವನ ನೋಡಿ ಹೊಗಳಿದ್ದು ಸಾಕು ಬನ್ನಿ ಎಂದು ಮುನ್ನಡೆದಳು. ಅವಳ ಜೊತೆಗೆ ಹೆಜ್ಜೆ ಆಗ್ತಾ, ಇದೆಲ್ಲ ಯಾವಾಗ ಮಾಡಿದೆ ವೈಫಿ? ಬೆಳಿಗ್ಗೆ ಬೇರೆ ಆ ಸಾನ್ವಿ ಎಂಗೇಜ್ಮೆಂಟ್ ಕೆಲಸ ಎಲ್ಲ ನೀನೇ ಮಾಡ್ತಿದ್ದೆ. ಯಾವ ಸೈಕಲ್ ಗ್ಯಾಪಲ್ಲಿ ಇದೆಲ್ಲ ಮಾಡಿದ್ದು ಅಮ್ಮೋರು ಎಂದು ಕೇಳಿದ. ತಕ್ಷಣ ಅವನ ಕಡೆ ನೋಡಿ ನಗುವ ಚಾರು, ಅದೇ ಅಪ್ಪೋರು ಆಗಲಿ ಅಮ್ಮೋರನ್ನು ನೋಡಿ ಯಾಕಿಷ್ಟು ಲೇಟು, ನಿಜ ಹೇಳು ಎಲ್ಲಿಗೆ ಹೋಗಿದ್ದೆ, ಏನು ಮಾಡ್ತಿದ್ದೆ ಅಂತ ವಿಚಾರಿಸಿದ್ರಲ್ಲ, ಆಗ ಇದೇ ಕೆಲಸದಲ್ಲಿ ಬ್ಯುಸಿ ಬಂದಿದ್ದು. ಛತ್ರದಿಂದ ಬಂದಮೇಲೆ ಚೆಲುವಿ ಸಹಾಯದಿಂದ ಮಾಡಿದೆ. ನೀನು ಹುಟ್ಟು ಹಬ್ಬ ಅಂತ 3 ದಿವಸದಿಂದ ಪ್ಲ್ಯಾನ್ ಮಾಡಿದೆ. ಇದೆಲ್ಲದಕ್ಕೂ ಚೆಲುವಿ ತುಂಬ ಹೆಲ್ಪ್ ಮಾಡಿದ್ಲು ಎಂದಳು. ಎಲ್ಲರ ಮೊಗದಲ್ಲಿ ನಗು ತರಿಸೋಕೆ ಎಷ್ಟು ರಿಸ್ಕ್ ತಗೊಳ್ತೇವೆ ವೈಫಿ, ಕಷ್ಟ ಅನ್ಸಲ್ವಾ ಎಂದು ಆತ ಕೇಳುವಾಗ, ಇಷ್ಟಪಟ್ಟವ್ರಿಗಾಗಿ ಏನೇ ಮಾಡಿದ್ರು ಅದು ಕಷ್ಟ ಆಗಲ್ಲ. ಯಾಕೆ, ತಾವೇನು ಕಮ್ಮಿನಾ? ನನಗಾಗಿ ಮಂತ್ರಾಲಯದಲ್ಲಿ ಆಳ ಕೆಲಸ ಮಾಡಲಿಲ್ವಾ? ಅದರ ಮುಂದೆ ಇವೆಲ್ಲ ಎಂಥ ರಿಸ್ಕ್ ಮಹಾರಾಜ್ರೆ ಎಂದು ನಕ್ಕಾಗ, ವೈಫಿ ಯು ದ ಬೆಸ್ಟ್ ಎಂದ. ಮಿಸಸ್ ಬಿಬಿ ಅಂದಮೇಲೆ ಸುಮ್ಮನೆನಾ ಎಂದು ನಕ್ಕಳು. ಅವನಿಗಾಗಿ ಪುಟ್ಟದಾಗಿ ತಯಾರಿಸಿದ್ದ ಚಾಕೋ ವೆನಲಾ ಕೇಕ್ ಅದು. ಅವನಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟವೆಂದು ಮಾಡಿಸಿತ್ತು ಹುಡುಗಿ. ಕೇಕ್ ಇದ್ದ ಟೇಬಲ್ ಕಡೆಗೆ ಕರ್ಕೊಂಡು ಬಂದು, ಡೆಕೋರೇಷನ್ ಹಿಡಿಸ್ತಾ ಅಸುರ ಎಂದು ಕೇಳಿದಾಗ ಅವಳ ನಡು ಬಳಸಿ, ನಿನ್ನಷ್ಟೇ ಮುದ್ದಾಗಿದ್ದರೆ ಇಷ್ಟ ಆಗದೆ ಇರುತ್ತಾ ವೈಫಿ ಎಂದನು ಗುಳಿಕೆನ್ನೆಯಲ್ಲಿ ನಗ್ತ. ಅಬ್ಬಾ ಇದಕ್ಕೇನು ಕಮ್ಮಿ ಇಲ್ಲ ಬಿಡ್ರಿ ಅಸುರರೇ ಎಂದು ಬಿಡಿಸಿಕೊಂಡಳು. ನಿಂಗೆ ಗೊತ್ತಾ ವೈಫಿ, 13 ವರ್ಷದಿಂದ ನಾನು ನನ್ನ ಹುಟ್ಟು ಹಬ್ಬವನ್ನು ದ್ವೇಷ ಮಾಡ್ತಿದ್ದೆ. ಈ ವರ್ಷ ಈ ಸುಂದರ ಹುಡುಗಿ ಅದನ್ನು ಇಷ್ಟಪಡುವಂತೆ ನನ್ನವರನ್ನೆಲ್ಲ ನನಗೆ ವಾಪಸ್ ಕೊಟ್ಟಿದ್ದಾಳೆ. ಈ ವರ್ಷ ನನ್ನ ಬದುಕಲಾದ ಬದಲಾವಣೆಗೆ ಸಂಪೂರ್ಣ ಹೊಣೆ
ನೀನೆ ಎನ್ನುತ್ತಾ ಖುಷಿಪಟ್ಟನು. ಹಳೆ ವಿಚಾರ ಈಗ ಬೇಡ ಅಸುರ, ಇನ್ನು ಮುಂದೆ ತುಂಬ ತುಂಬ ಖುಷಿ ತುಂಬಿ ಬರಲಿದೆ. ಸದ್ಯಕ್ಕೆ ನೋವಿನ ದಿನಗಳೆಲ್ಲ ಮರ್ತ್ಬಿಡು ಎಂದಳು. ಆಯಿತು, ಮರ್ತ್ಬಿಟ್ಟೆ. ನೋಡು, ಬೇಗ ಕೇಕ್ ಕಟ್ಟಿಂಗ್ ಮುಗಿಸೋಣ್ವಾ? ನನಗೆ ನನ್ನದೇ ರೀತಿಯಲ್ಲಿ ಗಿಫ್ಟ್ ತಗೊಳ್ಳೋ ಆಸೆ ಇದೆ ಎನ್ನುತ್ತಾ ಅವಳ ತುಟಿಯತ್ತ ನೋಡಿ ತುಂಟತನದಿ ನುಡಿದ. ನಾಟಿ ಬೇಬಿ, ಬಾ ಕೇಕ್ ಕಟ್ ಮಾಡು ಎಂದು ಅವನ ಕೈಗೆ ಚಾಕು ಕೊಡಲು, ನನ್ನ ಫೇವ್ರೆಟ್ ಫ್ಲೇವರ್ ಬೈಬಿ ನಿಂಗೆ ಹೇಗೆ ಗೊತ್ತು ಎಂದು ಕೇಳಿದ. ನಮ್ಮವ್ರಿಗೆ ಇಷ್ಟವಾದದ್ದು ಏನು ಅಂತ ತಿಳ್ಕೊಳ್ಳೋಕೆ ಡಿಗ್ರಿ ಮಾಡಬೇಕಾ ಸುರ ಎಂದು ನಗುತ್ತಾ ಕೇಕ್ ಕಟ್ ಮಾಡಲು ಹೇಳಿದ್ಲು. ಅಬ್ಬಾ, ನನ್ನ ವೈಫ್ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಯಾರಿಗೇನಿಷ್ಟ ಏನಿಷ್ಟ ಇಲ್ಲ ಅಂತ ತುಂಬ ಬೇಗ ತಿಳ್ಕೊಳ್ತಾಳೆ ಎನ್ನುತ್ತಾ ಅವಳ ಬೆನ್ನಿಗಪ್ಪಿ ಕೈಗೆ ಕೈ ಸೇರಿಸಿ ಅವಳ ಭುಜದ ಮೇಲೆ ತನ್ನ ಗಲ್ಲ ಬಿಟ್ಟು ತನ್ನ ಒರಟು ಕೆನ್ನೆಯನ್ನು ಅವಳ ಮೃದು ಕೆನ್ನೆಗೆ ಅಂಟಿಸಿ, ಈ ರೀತಿ ಕೇಕ್ ಕಟ್ ಮಾಡೋಣವಾ ಎಂದು ಕೇಳಲು ಎಂದು ನಕ್ಕಳು. ಹಾಗೆ ಮೆತ್ತಗೆ ಕೇಕ್ ಕತ್ತರಿಸಿದ. ಅವನ ಬಾಯಿಗೆ ಕೇಕ್ ಇರಿಸಿ, ಹ್ಯಾಪಿ ಬರ್ತ್ಡೇ ಅಸುರ ಎಂದವಳ ಶುಭಾಶಯಕ್ಕೆ ಮನಸ್ಸೋತು ತಾನೂ ಕೇಕ್ ಅವಳ ಬಾಯಿಗಿರಿಸಿ, ಥ್ಯಾಂಕ್ಸ್ ವೈಫಿ ಎಂದ. ಬೇಕು ಎಂದೇ ಕೇಕ್ ಕ್ರೀಮ್ ಅವಳ ತುಟಿಗೆ ತಾಗಿಸಿದ್ದಲ್ಲದೆ ಒರೆಸುವ ಹಾಗೆ ಆ ಕ್ರೀಮ್ ಜೊತೆಗೆ ಅವಳ ಜೇನು ತುಟಿಯನ್ನು ತನ್ನ ತುಟಿಯಲ್ಲಿ ಸವರಿದ್ದ ನಾಟಿ ಬೇಬಿ. ಅಬ್ಬಾ, ಈ ನಾಟಿ ಬೇಬಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲಪ್ಪ ಎಂದು ದೂರ ತಳ್ಳಿ ಬೆನ್ನು ಹಾಕಿ ನಿಂತಳು ತುಟಿ ಒರೆಸಿಕೊಳ್ಳುತ್ತ. ಅವಳ ಮುಂದೆ ಕೈ ಚಾಚಿ ಥ್ಯಾಂಕ್ಸ್ ಎಂದನು. ಅವನನ್ನೊಮ್ಮೆ ಅವನ ಕೈನೊಮ್ಮೆ ನೋಡಿ, ಮಾಡಲ್ಲ ಅಂದರೆ ಏನು ಮಾಡ್ತಾರೆ ಅಸುರ ಮಹಾರಾಜರು ಎಂದು ಹುಬ್ಬು ಹಾರಿಸಿ ಕೇಳಿದ್ಲು. ಹಾಗೆ ನಾಟಕೀಯವಾಗಿ ನಗುತ್ತಾ ಅವಳ ಕೈ ಹಿಡಿದು ತನ್ನೆಡೆ ಎಳೆದುಕೊಂಡು, ಎಬಿವಿ ಕೇಳ್ತಾನೆ ಅಂದರೆ ಮಾಡಲೇಬೇಕು ನಮ್ಮ ಮನದರಿಸಿ ಎಂದನು. ಓ, ಬ್ಯಾಡ್ ಬಾಯ್ ಕೇಳಿದ್ರೆ ಮಾಡಲೇಬೇಕಾ? ಆರ್ಡರ್ ನಡೆಯಲ್ಲ ಇಲ್ಲಿ ಎಂದು ರೇಗಿಸಲು, ಬ್ಯಾಡ್ ಬಾಯ್ ಕೇಳಿದ್ರೆ ಅಲ್ಲ, ಬರ್ತ್ಡೇ ಬಾಯ್ ಕೇಳಿದ್ರೆ ಮಾಡಬೇಕು, ಮತ್ತು ಇದು ಆರ್ಡರ್ ಅಲ್ವೇ ಅಲ್ಲ, ಸಿಹಿಯಾದ ರಿಕ್ವೆಸ್ಟ್ ಎಂದ. ನಗು ಬಂದಿತ್ತು ಹುಡುಗಿಗೆ. ತಕ್ಷಣ ಅವಳ ಜೊತೆಗೆ ತಾನು ನಗುತ್ತಾ ಅವಳ ಕೈಗಳನ್ನು ತನ್ನ ನೆಗಲ ಮೇಲೆ ಹಾಕಿಕೊಂಡು, ಎಷ್ಟು ಬ್ಯೂಟಿಫುಲ್ ಡೆಕೋರೇಷನ್ಸ್ ಮಧ್ಯೆ ಬ್ಯೂಟಿಫುಲ್ ವೈಫಿ ಜೊತೆಗೆ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಹಾಡಿಗೆ ಡ್ಯಾನ್ಸ್ ಮಾಡಿಲ್ಲ ಅಂದರೆ ಹೇಗೆ ಎಂದವನು ತಕ್ಷಣ ಅವನ ಮೊಬೈಲ್ ತೆರೆದು ರೊಮ್ಯಾಂಟಿಕ್ ಹಾಡಾಕ್ತ. ಪ್ರೇಮ ಬರಹ ಸಿನಿಮಾದ ಹಾಡಿಗೆ ಇಬ್ಬರು ಮನಸ್ಸೋತಿ ಹೆಜ್ಜೆ ಹಾಕೋಕ್ಕೆ ಶುರು ಮಾಡಿದ್ರು. ಹಾಡು ಶುರುವಾದಂತೆ ಮೆತ್ತಗೆ ಅವಳ ಜೊತೆಗೆ ಹೆಜ್ಜೆ ಸಾಗಿಸಿದ ಹುಡುಗ. ಇಬ್ಬರ ನಡುವೆ ಈಗ ಇಬ್ಬರು ಬಿಟ್ಟು ಮತ್ತೇನೂ ಉಳಿದಿಲ್ಲ. ಅವರಿಬ್ಬರ ನಡುವೆ ಪ್ರೇಮ ಲೋಕವೇ ಸೃಷ್ಟಿಸಿತ್ತು. ಒಬ್ಬರನ್ನೊಬ್ಬರು ನೋಡುತ್ತಲೇ ತಮ್ಮ ವಾಸ್ತವ ಮರ್ತ್ಬಿಟ್ಟಿದ್ರು. ತನ್ನ ಮನಸಂತೋಷ ಪಡಿಸಿದ ಮನದಡಸಿಯ ಕೆನ್ನೆ ಕೆಂಪಾಗುವಂತೆ ಮುತ್ತಿಟ್ಟನು. ಆಕೆ ನಾಚುತ್ತಾ ಅವನಿಗೆ ಬೆನ್ನು ಹಾಕಿದ ಕೂಡಲೇ ಆ ಬೆನ್ನಿಗೂ ಅವನ ಚುಚ್ಚುವ ಒರಟು ಕೆನ್ನೆ ಮತ್ತು ತಣ್ಣನೆಯ ಗಾಳಿಗೂ ಮೈ ತಂಪಾಗುವ ಹಾಗೆ ಬಿಸಿ ಏರಿಸುವ ಮುತ್ತಿಟ್ಟನು. ಹಾಗೆ ಕೊರಳ ಇಳಿಜಾರಿನಲ್ಲೂ ಮುತ್ತಿನ ಮಣಿ ಪೋಣಿಸುತ್ತಾ ಮುಂದುವರಿದವನನ್ನು ತಡೆಯುವಂತೆ, ಹಸುರ ಗಿಫ್ಟ್ ಬೇಡ್ವಾ ಎಂದು ಆ ಪ್ರಣಯಾಟಕ್ಕೆ ಅಡ್ಡಿಯಾಗಿದ್ದಳು ಚಾರು. ನೀನಿರುವಾಗ ಗಿಫ್ಟ್ ಏನಕ್ಕೆ ವೈಫಿ ಎಂದವನು ಮತ್ತೆ ಅವಳ ಗಲ್ಲದ ಮಚ್ಚೆಗೆ ಮುತ್ತಿಟ್ಟ. ಆ ಗಿಫ್ಟ್ ನೋಡಿದ ಮೇಲೆ ನೀನು ಈ ಮಾತನ್ನು ಹೇಳೋದಿಲ್ಲ ಅದಕ್ಕೆ ಎಂದಳು. ತಕ್ಷಣ ಹಿಂದೆ ಸರಿದವನು, ಸರಿ ಹಾಗಾದರೆ ಈಗಲೇ ಗಿಫ್ಟ್ ನೋಡಬೇಕು ಬಾ ಎಂದ. ಅವನ ಕೈಗೆ ದೊಡ್ಡ ಗಿಫ್ಟ್ ಬಾಕ್ಸ್ ಕೊಟ್ಟಳು. ಏನಿದು ವೈಫಿ ಇಷ್ಟು ದೊಡ್ಡ ಗಿಫ್ಟ್ ಎಂದ. ಹೌದು, ಗಿಫ್ಟ್ ತುಂಬ ದೊಡ್ಡದಿದೆ. ದೊಡ್ಡ ಗಿಫ್ಟ್, ದೊಡ್ಡ ಜವಾಬ್ದಾರಿ, ತೆಗೆದು ನೋಡು ಅಸುರ ಎಂದಳು. ಸರಿ, ಗಿಫ್ಟ್ ನೋಡಿ ಮಾತಾಡ್ತೀನಿ ಎಂದವನು ಗಿಫ್ಟ್ ತೆರೆಯಲು ಶುರು ಮಾಡಿದ. ಮೊದಲಿಗೆ ಕೆಂಪು ಬಣ್ಣದ ವ್ರಾಪರ್ ಇತ್ತು, ತೆರೆದ. ನಂತರ ಒಂದು ಬಾಕ್ಸ್ ತೆರೆದ. ಅದರಲ್ಲಿ ಮತ್ತೊಂದು ಪುಟ್ಟ ಬಾಕ್ಸ್ ಇತ್ತು. ತೆಗಿ ಅಸುರ ತೆಗಿ ಎಂದಳು. ಸರಿ ಎಂದು ತಲೆಯಾಡಿಸಿ ತೆರೆಯಲು ಶುರು ಮಾಡಿದ. ತೆರೆಯುತ್ತಾ ಮತ್ತೊಂದು, ಇನ್ನೊಂದು, ಮಗದೊಂದು ಎನ್ನುವಂತೆ ಪೂರಾ ಗಿಫ್ಟ್ ಬಾಕ್ಸ್ ಇದ್ದವು. ವೈಫಿ ಏಪ್ರಿಲ್ ಅಂತ ಫೋಲ್ ಮಾಡ್ತಿಲ್ಲ ತಾನೆ, ಆಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಷ್ಟೇ ಎಂದವನ ತಾಳ್ಮೆ ಕಂಡು, ಹಸುರ ನನ್ನ ಮೇಲೆ ನಂಬಿಕೆ ಅಲ್ವಾ, ತೆಗಿ ಸುಮ್ಮನೆ ಎಂದು ಸಣ್ಣದಾಗಿ ಗದರಿ ಪಕ್ಕದಲ್ಲಿ ಕುಳಿತಳು. ಸರಿ ಎಂದವನು ತೆರೆಯುತ್ತಾ ಕಡೆಗೆ ಒಂದು ಪುಟ್ಟ ಬಾಕ್ಸ್ ಸುಳಿಯಿತು. ಮೇಡಮ್, ಇದರಲ್ಲೂ ಮೈಕ್ರೋ ಬಾಕ್ಸ್ ಇಟ್ಟಿದ್ದೀರಾ ಹೇಗೆ ಎನ್ನುತ್ತಾ ಅದನ್ನು ತೆರೆದಾಗ ಅದರಲ್ಲಿ ಹ್ಯಾಪಿ ಬರ್ತ್ಡೇ ಪಪ್ಪ, ನಾನು ಬರ್ತಿದ್ದೀನಿ, ಮೀಟ್ ಯು ಸೂನ್ ಎಂದು ಬರೆದಿತ್ತು. ಹಾಗೆ ಆ ಮಗುವಿನ ಆಗಮನ ತೋರುವಂತೆ ಪುಟ್ಟ ಪಾದವಿತ್ತು. ಅದನ್ನು ತಾನೇ ತನ್ನ ಬಾಯರಿ ಓದುತ್ತಾ, ವಾಟ್ ಪಪ್ಪಾನ ಎಂದು ನವಿರಾದ ಭಾವನೆ ಹೊತ್ತ ಮುಖದಲ್ಲಿ ಅವಳತ್ತ ನೋಡಿದ. ಹೌದು ಅಸುರ ಎಂದು ತಲೆ ಆಡಿಸಿದ್ಲು ಚಾರು. ಹಾಗೆ ಎದ್ದು ಅವಳ ಬಳಿ ಬಂದು, ವೈಫಿ ಆರ್ ಯು ಪ್ರೆಗ್ನೆಂಟ್ ಎಂದು ಮತ್ತೆ ಕೇಳಿದ, ಕನ್ಸಲ್ಲ ತಾನೇ ಎನ್ನುವ ಹಾಗೆ. ಹೌದು ಅಸುರ ಎಂದಳು. ಅವಳ ಮೊಗ ಬೊಗಸೆ ಹಿಡಿದು ಹಣ್ಣಿಗೆ ಮುತ್ತಿಟ್ಟು ಮೃದುವಾಗಿ ಅಪ್ಪಿದ. ತಾನು ಅಪ್ಪಿದಳು. ಅದೇನೋ ಹೇಳಲಾಗದ ಸಂಭ್ರಮ ಅವನಲ್ಲಿ ಮನೆ ಮಾಡಿದೆ.
ಹೇಗೆ ವ್ಯಕ್ತಪಡಿಸಬೇಕು, ಕುಣಿದು ಕುಪ್ಪಳಿಸಬೇಕು, ಇಲ್ಲ ಎಲ್ಲರನ್ನೂ ಕರೆದು ತಾನು ಅಪ್ಪ ಆಗ್ತಿದ್ದೀನಿ ಅಂತ ಡಂಗೂರ ಸಾರಿಸ್ಬೇಕು, ಇಲ್ಲ ತಾನು ಒಂದು ಮಗುವಿಗೆ ಜನ್ಮ ಕೊಟ್ಟು ತಂದೆಯಾಗಿ ಜವಾಬ್ದಾರಿ ಹೆಚ್ಚಿಸ್ಕೊಂಡೆ ಅಂತ ಹೆದರಿಕೆ ಪಡಬೇಕು, ಹೆಮ್ಮೆ ಪಡಬೇಕು, ಏನೋ ಹೇಳಲಾಗದ ಹೊಸ ಅನುಭವ ಅನುಭವಿಸುತ್ತಾ ವೈಫಿ ನಾನು ಪಪ್ಪ ಆಗ್ತಿದ್ದೀನಾ, ವಾವ್ ನಾನು ಪಪ್ಪ ಆಗ್ತಿದ್ದೀನಿ ಎಂದು ಆತ ಹೇಳುವಾಗ ಅವನ ಕಣ್ಣಲ್ಲಿ ಅದೆಷ್ಟು ಸಂತೋಷ ತುಂಬಿದೆ. ಹೇಳತೀರದ ಸಂತೋಷ ಕಂಡಳು ಚಾರು ಅವನಲ್ಲಿ. ಹೌದು ಅಸುರ, ನೀನು ತಂದೆ ಆಗ್ತಿದ್ಯಾ, ನನಗೀಗ 1.5 ತಿಂಗಳು ತುಂಬಿದೆ ಎನ್ನುತ್ತಾ ಅವನ ಮುಖ ಬೊಗಸಿ ಹಿಡಿದು ನಾವು ಅಪ್ಪ ಅಮ್ಮ ಆಗ್ತಿದ್ದೀವಿ ಎಂದಳು ಕಣ್ ತುಂಬಿಕೊಂಡು. ಆದರೆ ಈ ಆನಂದ ಭಾಷ್ಮಕ್ಕೆ ಎಲ್ಲಾದರೂ ಕೊಳ್ಳಿಡುವ ಕೆಲಸ ಮಾಡ್ತಾಳ ಕೋತಿ ಮರಿ ಮತ್ತೆ ಒರಟ ಕಾಳಿ. ಕಾದು ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.